श्रीरमृतविषधेरंशुविप्लावयन्मामाभिर्भूयादनगमहिमा मानसे वागधीशः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः वाल्मीकेर्गौ पुनीयान्नः महीधरवदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् ರಾಕ್ಷಸರಿಗೆ ಇಲ್ಲಿಂದ ಸುದ್ದಿಯನ್ನ ತಿಳಿಸ್ಬೇಕು ಅಂತ ಬಂದಿದ್ದ ಶುಕ ಮತ್ತು ಸಾರಣರಿಗೆ ವಿಭೀಷಣನೇ ಸಹಾಯಕನಾಗಿ ನೀನು ಲೆಕ್ಕಾಚಾರ ಮಾಡು ಅಂತ ರಾಮ ವ್ಯವಸ್ಥೆ ಮಾಡಿ ನಂತರ ಬಿಟ್ಟು ಕಳುಹಿಸಿದ. ರಾವಣನ ಬಳಿಗೆ ಹೋದಂತಹ ಈ ಶುಕಸಾರಣರು ರಾಮನ ಒಬ್ಬೊಬ್ಬ ಆ ಸೇನಾನಿಯನ್ನು ಕೂಡ ಯೂಥಪನನ್ನಾಗಿ, ಯೂಥಪ ಅಂದ್ರೆ ಒಂದಿಷ್ಟು ಗುಂಪಿಗೆ ಒಡೆಯ ಅಂತ ಅರ್ಥ. ಯೂಥ ಅಂದ್ರೆ ಗುಂಪು, ಪ ಅಂದ್ರೆ ಪಾತಿ. ಯೂಥಾನ್ ಪಾತಿ ಇದು ಯೂಥಪಃ. ಗುಂಪು ಗುಂಪುಗಳನ್ನೇ ಆ ಚೆನ್ನಾಗಿ ಮುಂದೆ ಕೊಂಡೊಯ್ಯುವಂತಹ ಸಾಮರ್ಥ್ಯ ಇರುವವನು ಅಂತ ಅರ್ಥ. ಅಂಥ ಪ್ರತಿಯೊಬ್ಬರನ್ನು ಕೂಡ ಉಲ್ಲೇಖಿಸಿ ಇವರು ಅಸಾಧಾರಣ ವೀರರು ಅಂತ ಗುರುತಿಸ್ತಾ ಬಂದ. ಅದರಲ್ಲೇ ಮತ್ತು ಮುಂದೆ ತಾರ, ಧೂಮ್ರ, ಜಾಂಬವಂತ, ವಿನತ, ಕತ್ತನ, ಕೇಸರಿ, ಶತವಲಿ, ಪ್ರಮಾಥಿ, ಗಜ ಮೊದಲಾದ ಪ್ರತಿಯೊಬ್ಬ ವೀರರನ್ನು ಕೂಡ ಉಲ್ಲೇಖಿಸಿದ. ಹಾಗೆ ಉಲ್ಲೇಖಿಸಿ ಇವರಿಷ್ಟೇ ಅಲ್ಲ, ಇಂಥವರು ಲೆಕ್ಕ ಇಲ್ಲದಷ್ಟು ಜನ ಇದ್ದಾರೆ ಅಂತ ಹೇಳ್ತಾನೆ. ತಾರಂ, ಧೂಮ್ರಂ, ಜಾಂಬವಂತಂ, ವಿನತಂ, ಕತ್ತನಂ, ಕೇಸರಿಯಾಖ್ಯಂ, ಶತಬಲಿಂ, ಪ್ರಮಾಥಿ ಗಜ ಪೂರ್ವ. ಇಷ್ಟು ಕೂಡ ಪ್ರಥಮ ದ್ವಿತೀಯ ವಿಭಕ್ತಿ ಏಕವಚನ. ಪ್ರಮಾಥಿ ಗಜ ಪೂರ್ವಕಾನ್, ಪ್ರಮಾಥಿ ಅಂತ ಒಬ್ಬ, ಗಜ ಅಂತ ಮತ್ತೊಬ್ಬ, ಪೂರ್ವಕಾನ್ ಅಂದ್ರೆ ಇವರೇ ಮೊದಲಾದ. ಪ್ರಮಾಥಿ ಚ ಗಜಶ್ಚ ಪ್ರಮಾಥಿ ಗಜೌ. ಪ್ರಮಾಥಿ ಗಜೌ ಪೂರ್ವೌ ಯೇಷಾಂತೆ ಪ್ರಮಾಥಿ ಗಜ ಪೂರ್ವಾಹ ಪೂರ್ವೇ ತಾನ್ ಪೂರ್ವಕಾನ್ ಪೂರ್ವಕಾಹ ತಾನ್. ಇನ್ನು ಅದು ಸಂಖ್ಯೆ ಹಿಂದೆ ಹೇಳಿದ್ದೆಲ್ಲ ಸೇರಿ ಮತ್ತು ಆ ರಾಮಾಯಣದಲ್ಲಿ ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನ ಸಂಗ್ರಹ ಚಂದ್ರಿಕಾಕಾರರು ಬಹಳ ಆ ನಿಜವಾಗಿ ಸಂಗ್ರಹ ಅನ್ನೋದರ ಸಾರವನ್ನ, ಸಂಗ್ರಹ ಚಂದ್ರಿಕಾ ಅಂದ್ರೆ ಹೇಗೆ ಸಂಗ್ರಹ ಆಗಿದೆ ಅಂತ ಚಂದಿರನಂತೆ ತಂಪಾದ ಬೆಳಕು ಬಿಟ್ಟವರಾದ್ರಿಂದ ಸಂಗ್ರಹ ಚಂದ್ರಿಕಾ ಅನ್ನೋದು ಅನ್ವರ್ಥವಾದ ಹೆಸರು. ಎಲ್ಲಿ ಎಲ್ಲಿ ರಾಮಾಯಣದಲ್ಲಿ ಈ ಮಾತುಗಳಿಗೆ ಪೂರಕವಾದ, ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ವಾಲ್ಮೀಕಿ ರಾಮಾಯಣವನ್ನು ಅತ್ಯಂತ ಪ್ರಮಾಣ ಅಂತ ನಮಗೆ ತೋರಿಸ್ಲಿಕ್ಕೋಸ್ಕರ ಅಲ್ಲಿಯ ವಿಷಯಗಳನ್ನೇ ಸ್ವೀಕರಿಸಿದ್ದಾರೆ ಹೊರತು ಉಳಿದಂತೆ ಅಂದ್ರೆ ಗೊತ್ತಾಗುತ್ತೆ ಇದು ರಾಮಾಯಣದ ಆ ಯಾವ ಭಾಗದಿಂದ ತಗೊಂಡಿದ್ದಾರೆ, ಯಾವ ಅಂಶದಿಂದ ಅದನ್ನು ಒಪ್ಪಿಕೊಳ್ಬಹುದು. ಯಾಕೆಂದ್ರೆ 300-400 ರಾಮಾಯಣಗಳಿವೆ. ರಾಮಾಯಣದ ಕಥೆಯನ್ನು ಹೇಳಲಿಕ್ಕೆ ಅಂತ ಬೇರೆ ಬೇರೆಯವರು ಅವರವರಿಗೆ ಸಂಬಂಧಪಟ್ಟಂತೆ ಸಂಸ್ಕೃತದಲ್ಲೇ ಬಹಳಷ್ಟಿದೆ. ಅದ್ಯಾವುದು ಕೂಡ ನಮಗೆ ಮುಖ್ಯ ಅಲ್ಲ. ಅಂದ್ರೆ ಅದನ್ನ ನಿರಾಕರಿಸಬೇಕು ಅಂತಲ್ಲ, ಆದ್ರೆ ಅದು ಕಾವ್ಯವಾಗಿ ಸ್ವೀಕರಿಸಬೇಕು ಹೊರತು ನಾವೊಂದು ಪ್ರಧಾನ ಕಥೆಗೆ ಪ್ರಮಾಣವಾಗಿ ಅದನ್ನ ತಗೊಳ್ಳಿಕ್ ಬರುದಿಲ್ಲ. ಆನಂದ ರಾಮಾಯಣದಲ್ಲಿ ಹೀಗಿದೆ, ಅಧ್ಯಾತ್ಮ ರಾಮಾಯಣದಲ್ಲಿ ಹೀಗಿದೆ, ವಶಿಷ್ಠ ರಾಮಾಯಣದಲ್ಲಿ ಹೀಗಿದೆ ಅಂತ ನಾವು ಅಲ್ಲಿಯ ಕಥೆಯನ್ನೆಲ್ಲ ತಗೊಂಡು ಇಲ್ಲಿಗೆ ಅದನ್ನ ಜೋಡಿಸ್ಲಿಕ್ಕೆ ಬರಲ್ಲ. ಅದರ ದೃಷ್ಟಿಯಲ್ಲಿ ನಮಗೆ ಸಂಗ್ರಹ ರಾಮಾಯಣದಲ್ಲಿ ಬಂದಿದೆ ಅಂದ್ರೆ ಅದು ಅತ್ಯಂತ ಪ್ರಮಾಣ. ಸಂಗ್ರಹ ರಾಮಾಯಣದಲ್ಲಿ ಬಂದಿಲ್ಲ ಅಂದ್ರೆ ಅದನ್ನ ನಾವು ಸ್ವೀಕರಿಸಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಎಷ್ಟೋ ಕಥೆಗಳನ್ನ ಎಲ್ಲೆಲ್ಲಿಗೋ ಹೊಂದಿಸಿ ಭರತ ದೊಡ್ಡವನು ಅನ್ನೋದಕ್ಕೆಲ್ಲ ಆನಂದ ರಾಮಾಯಣವನ್ನು, ಅಧ್ಯಾತ್ಮ ರಾಮಾಯಣವನ್ನು ಕೋಟ್ ಮಾಡ್ತಾರೆ. ಆದ್ರೆ ಸಹಜವಾಗಿ ರಾಮಾಯಣಕಾರರಿಗೇನೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅನ್ನುವ ಅಭಿಪ್ರಾಯ ಇದ್ದದ್ದು ನಮ್ಗೆ ಇಡೀ ರಾಮಾಯಣ ಉದ್ದಕ್ಕೂ ನೋಡ್ತಾ ಹೋಗುವಾಗ ಗೊತ್ತಾಗುತ್ತೆ. ಆ ಆ ಅಂಶವನ್ನ ಸಂಗ್ರಹ ಚಂದ್ರಿಕಾಕಾರರು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ.
ನಾನು ಅಲ್ಲಿ ಆ ಶ್ಲೋಕ ಎಲ್ಲ ಓದ್ಲಿಕ್ಕೆ ಹೋಗುದಿಲ್ಲ. ತುಂಬಾ ಸುಂದರವಾಗಿದೆ. ಪ್ರತಿಯೊಂದು ಭಾಗವನ್ನು ಕೂಡ ಎತ್ತಿಕೊಟ್ಟ ರೀತಿ, ಅಲ್ಲಲ್ಲಿಯ ಭಾಗಗಳನ್ನೆಲ್ಲವನ್ನು ಬಿಡಿಸಿ ಹೇಳಿದ್ದಾರೆ. ತಾರೋ ನಾಮೇಶ ವಾನರಃ, ಆಮೇಲೆ ಸರ್ವಕ್ಷಾಣಾಮಧಿಪತಿ ಧೂಮ್ರಃ ಯೂಥಪಃ, ಜಾಂಬವಾನ್ ನಾಮ ಮಹಾಯೂಥಪ ಯೂಥಪಃ. ನೋಡಿ ಅದರದ್ದು ಮತ್ತು ಒಂದು ವಿಶೇಷವನ್ನು ಹೇಳಿದ್ರು. ಜಾಂಬವಂತ ಅಂತೆಲ್ಲ ಪ್ರತ್ಯೇಕ ಹೇಳಿದ್ದೆ ಯಾಕೆಂದ್ರೆ ಮಹಾಯೂಥಪ ಯೂಥಪ, ಯೂಥಪರನ್ನು ನಿರ್ವಹಿಸುವ ಯೂಥಪ ಇವನು. ಏಷ ದದು ಅಸಂಕಾಶಃ ವಿನತೋ ನಾಮ ಯೂಥಪಃ, ವಿನತ ಅಂತ ಮತ್ತೊಬ್ಬ. ಯುದ್ಧೇಶು ಅಕಥನಃ, ಎಷ್ಟು ಚಂದ ಇದೆ ಅಂದ್ರೆ ಅವನು ಯಾವತ್ತೂ ಯುದ್ಧದಲ್ಲಿ ತನ್ನಂತ ತಾನು ಕೊಚ್ಕೊಳ್ಳೋನಲ್ಲ, ಆದ್ರೆ ಅವನ ಹೆಸರು ಕಥನ, ಆದ್ರೆ ಹೇಳಲೇಬೇಕಾದ ಹೆಸರು ಅವನು ಅಂತ. ತ್ವಾಮಾಹಯತಿ ಯುದ್ಧಾಯ ಕಥನೋ ನಾಮ ವಾನರಃ, ಮುಖ್ಯೋ ವಾನರ ಮುಖ್ಯಾನಾಂ ಕೇಸರಿ ನಾಮ ಯೂಥಪಃ, ಇನ್ನೊಬ್ಬ ಕೇಸರಿ ಅಂತ ನೋನು. ಪೃಥಿವ್ಯಾಂ ನಾಮ್ನಾ ವಿಖ್ಯಾತಃ ನಾಮ್ನಾ ಶತವಲಿ, ಶತವಲಿ ಅಂತ ಅವನ ಹೆಸರು. ಸ ಏಷ ದುರ್ಧರೋ ರಾಜನ್ ಪ್ರಮಾಥಿ ನಾಮ ಯೂಥಪಃ, ಅವನ ಹೆಸರು ಪ್ರಮಾಥಿ ಅಂತ. ಗಜ ಗವಾಕ್ಷ ಗವಯ ನೀಲ ನೀಲ್ ನಲ ವಾನರ ಇವರು ಎಲ್ಲರನ್ನೂ ಕೂಡ ಉಲ್ಲೇಖ ಮಾಡಿ ಮೈಂದಷ್ಟ ವಿವಿಧಷ್ಟ ಇವ ತಾಭ್ಯಾಂ ನಾಸ್ತಿ ಸಮಾಯುಧಿ ಇತ್ಯಾದಿ ಚ ಸಂಪ್ರತಿ ರಾಮಾಯಣೆ ಕಥನಃ ಕ್ರಥನಃ ಬಭೂವ. ಈ ರಾಮಾಯಣದಲ್ಲಿ ಕಥನ ಶಬ್ದವನ್ನ ಕ್ರಥನ ಅಂತಾನು ಇಟ್ಕೊಂಡಿದ್ದಾರೆ, ಆದ್ರೆ ಅದರ ಸರಿಯಾದ ಪಾಠ ಕಥನ ಅನ್ನೋದೇ ಕರೆಕ್ಟು. ಯಾಕೆಂದ್ರೆ ರಾಮಾಯಣದಲ್ಲಿ ಯುದ್ಧೇಶು ಅಕಥನಃ ಅಂತ ಹೇಳಿರುವುದರಿಂದ ಅವನಿಗೆ ಕಥನ ಅಂದ್ರೆ ಹೆಸರು. ಆ ಹೇಳಿಕೊಳ್ಳುವುದು ಅಂತ. ಆ ಈ ಶಬ್ದ ಯಾವ್ದ್ಯಾವ್ದೋ ಭಾಷೆಗೆಲ್ಲ ಹೋಗಿದೆ. ಆ ಕಥನ ಅಂದ್ರೆ ಜೋರಾಗಿ ಹೇಳ್ಕೊಳ್ಳುವುದು ಅಂತ. ತಮಿಳಲ್ಲಿ ಇದರ ಎಲ್ಲೋ ಬಳಕೆ ಇದೆ ಚೂರು. ಕಥನ ಅನ್ನುವ ಶಬ್ದ ಕತ್ತಿಡುವೆ, ಜೋರಾಗಿ ಹೇಳ್ತೇನೆ ಅನ್ನುವ ಅರ್ಥದಲ್ಲಿ ಅದನ್ನು ಬಳಸ್ತಾರೆ. ಆ ಗಜಪೂರ್ವಕ, ಗಜನೇ ಮೊದಲಾದದ್ದು ಅಂತ ಹೇಳಿದ್ರಿಂದ ಈ ಗಜ ಮೊದಲಾದವರು ಅಂದ್ರೆ ಅವ್ರು ಯಾವಾಗ್ಲೂ ಈ ಗಜ ಗವಾಕ್ಷ ಗವಯ ಋಷಭ ಅನ್ನಮಾದನ ಇವ್ರು 5 ಜನ ಯಾವಾಗ್ಲೂ ಒಟ್ಟಿಗಿರುವವರು. ಹಾಗಾಗಿ ಅವರನ್ನೆಲ್ಲ ಒಟ್ಟಿಗೆ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಗಜಪೂರ್ವಕಾಹ ಅನ್ನೋ ಶಬ್ದವನ್ನ ಹಾಕಿದ್ರು. ಅನ್ನಿ ಇನ್ನು ಪೂರ್ವಕಾಹ ಅನ್ನೋ ಶಬ್ದದಿಂದ ಮೈಂದ ವಿವಿಧ ಇತ್ಯಾದಿಗಳನ್ನೆಲ್ಲ ತಗೊಳ್ಬೇಕು ಅಂತ ನಮಗಿಲ್ಲಿ ಈ ಪದ್ಯದ ಅಭಿಪ್ರಾಯದಲ್ಲಿ ಸ್ಪಷ್ಟ ಆಗುತ್ತೆ. ಪೂರ್ವಕ ಅನ್ನೋದು ದ್ವಿತೀಯ ವ್ಯಕ್ತಿ ಬಹುವಚನ. ನೆಕ್ಸ್ಟ್ ನವನಿಧಿ ಅವರು ಹೇಳಿ. ಕರ್ವಾರ್ಬುದಾಧಿಪತ್ಯಂಚ कर्वाद्बुदाधिपत्यञ्च कर्वाद्बुदाधिपत्यं च ತೇಷಾಂ ರಾಜ್ಯಂಚ ವಿಕ್ರಮಂ तेषां राज्यं च विक्रमम् तेषां राज्यं च विक्रमम् ನಿಗದ್ಯ ವಿಸ್ತರೇಣೈವ निगद्य विस्तरेणैव निगद्य विस्तरेणैव ರಾವಣಂ ಪುನರೂಚತುಃ. रावणं पुनरोचतुः रावणं पुनरोचतुः ಆ ತೇಷಾಂ ಅಂದ್ರೆ ಹಿಂದೆ ಹೇಳಿದ ನೀಲಾದಿ ಕಪಿಗಳ ಬಗ್ಗೆ ಸಂಖ್ಯೆ ಎಷ್ಟಿತ್ತು, ಕಪಿಗಳ ಸಂಖ್ಯೆ ಎಷ್ಟಿತ್ತು. ಕರ್ವಂ ಅರ್ಬುದಂಚ ತೇ ಆದ್ಯೇ ಯೇಷಾಂ ಅಂದ್ರೆ ಈ ಕರ್ವ ಅರ್ಬುದ ಅನ್ನೋದೆಲ್ಲವೂ ಕೂಡ ಸಂಖ್ಯೆಯ ದೃಷ್ಟಿಯಿಂದ ಹೇಳುವಂತಹ ವಿಶಿಷ್ಟವಾದ ಶಬ್ದಗಳು. ನಮ್ಗೆ ಈ ಲೆಕ್ಕಾಚಾರ 0 ಅನ್ನೋದ್ರ ಬಗ್ಗೆ ಆಶ್ಚರ್ಯ ಆಗುತ್ತಲ್ವಾ, ಎಲ್ಲಿ ಬಳಸ್ತಾರೆ ಹೇಗ್ ಬಳಸ್ತಾರೆ ಅಂತ. ಅಲ್ಲಿ ಅವ್ರು ಈ ಸಂಖ್ಯೆಯನ್ನು ಹೇಳುದು ಹಾಗೇನೆ. ಅಯುತ ಅಂದ್ರೆ 5 0 ಇರುವ 4 0 ಇರುವ ಸಂಖ್ಯೆಗೆ ಅಯುತ ಅಂತ ಬಳಸ್ತಾರೆ, ಅಂದ್ರೆ 10,000 ಅಂತ ಅರ್ಥ. ಲಕ್ಷ ಅಂತ ಹೇಳುವಾಗ ಅದು 5 0 ಉಳ್ಳದ್ದು. 10 ಲಕ್ಷ ಅಂತ ಹೇಳಿದ್ರೆ ಅದಕ್ಕೆ ಪ್ರಯುತ ಅಂತ ಹೆಸರಿದೆ. ಆಮೇಲೆ ನಿಯುತ ಅಂತ ಹೆಸರಿದೆ. ಆಮೇಲೆ ಕೋಟಿ, ಅದರ ನಂತರ ಇನ್ನು ಬರುವಂತಹದ್ದು ಕರ್ವ ಅರ್ಬುದ ಪದ್ಮ ಅನಂತ ಅನ್ನೋ ತನಕ ಹೋಗುತ್ತೆ. ಒಂದು 50-60 ಸೊನ್ನೆಗಳಿರುವಂತಹ ಪದಗಳಿಗೂ ಅಂದ್ರೆ ಸಂಖ್ಯೆಗಳಿಗೂ ಇಲ್ಲಿ ನಾಮವನ್ನ ಕೊಟ್ಟದ್ದನ್ನ ನಾವು ರಾಮಾಯಣದಲ್ಲಿ ನೋಡುತ್ತೇವೆ. ಆ ಕರ್ವ ಕರ್ವ ಕರ್ವಾರ್ಬುದಾಧಿಪತ್ಯಂ ಅಂದ್ರೆ ಕರ್ವ ಮತ್ತು ಅರ್ಬುದ ಸಂಖ್ಯೆಯಲ್ಲಿರುವಂತಹ ಕಪಿಗಳ ಆಧಿಪತ್ಯವನ್ನ
ಆ ಅದು ಸ್ವಲ್ಪ ಅಲ್ಲ, ಸಂಖ್ಯೆಗೆ ಸಿಗದಷ್ಟು. ನಾರಾಯಣ. ಆ ಇಷ್ಟು ಜನರ ಸ್ವಾಮಿತ್ವವನ್ನ ಖರ್ವಾರ್ಬುದ ಸಂಖ್ಯೆಯಲ್ಲಿರುವಂತಹ ಅಷ್ಟೂ ಮಂದಿಯ ವಾನರರ ಆಧಿಪತ್ಯ ಅಂತ ಕೊಟ್ಟರ್ಥ. ಮತ್ತು ಅವರ ರಾಜ್ಯ, ಅವರೆಲ್ಲ ಸುಮ್ಮನೆ ಇಲ್ಲೇ ಆ ಸುಗ್ರೀವನ ಸೇವಕರಾಗಿರೋರಲ್ಲ, ಸೇವಕರಾಗಿ ಇಲ್ಲಿ ಈಗ ಸಹಾಯಕ್ಕೆ ಬಂದಿದ್ದಾರೆ. ಅವ್ರು ಇರುವುದು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಜಾಗದಲ್ಲಿ, ಅವರೆಲ್ಲರೂ ಒಂದೊಂದು ಸಣ್ಣ ಪುಟ್ಟ ವಿಭಾಗಗಳಿಗೆ ಅಧಿಕಾರವನ್ನ, ಆ ಪ್ರದೇಶಗಳಲ್ಲೆಲ್ಲ ಅಧಿಕಾರವನ್ನ ಸಾಧಿಸ್ತಾ ಇರುವಂತವ್ರು. ಅವರ ರಾಜ್ಯಗಳಿವೆ, ಅವರ ಪ್ರತ್ಯೇಕವಾದ ಭೂಭಾಗಗಳಿವೆ. ಕಾಡಿನಲ್ಲಿ ಎಷ್ಟೋ ಜಾಗಗಳನ್ನು ಅವರು ಆಕ್ರಮಿಸಿಕೊಂಡು ಕೂತಿದ್ದಾರೆ. ಅಂತಹ ಅವರ ರಾಜ್ಯವನ್ನೂ ಅವರ ವಿಕ್ರಮವನ್ನು, ವಿಕ್ರಮ ಅಂದ್ರೆ ಸಾಮರ್ಥ್ಯ, ಸಾಮರ್ಥ್ಯಗಳನ್ನು ನಿಗದ್ಯ, ಚೆನ್ನಾಗಿ ವಿಸ್ತರೇಣೈವ ನಿಗದ್ಯ, ಚೆನ್ನಾಗಿ ಬಿಡಿಸಿ ಹೇಳಿ ರಾವಣನಿಗೆ ಮತ್ತೆ ಕೆಲವು ಸಂಗತಿಗಳನ್ನ ಹೇಳಿದ್ರು. ಕರುವ ಮತ್ತು ಅರ್ಬುದ ಸಂಖ್ಯೆಯ ಕಪಿಗಳ ಸೇನೆಯ ಆಧಿಪತ್ಯವನ್ನು, ಅವರ ರಾಜ್ಯವನ್ನು, ಅವರ ಸಾಮರ್ಥ್ಯವನ್ನು ಚೆನ್ನಾಗಿ ಬಿಡಿಸಿ ಹೇಳಿ, ಮತ್ತೂ ವಿಸ್ತಾರವಾಗಿ ರಾವಣನನ್ನ ಕುರಿತು ಅದರ ಸಂಖ್ಯಾ ಪರಿಮಿತಿಯ ಬಗ್ಗೆಯೋ ಅಥವಾ ಅವನ ಪ್ರತಿಯೊಬ್ಬ ಈಗ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಸಿಕ್ಕಿದ ಹಾಗೆ ಇನ್ನು ಅನೇಕ ಜನರ ಬಗ್ಗೆ ಏನಾದ್ರೂ ತಿಳಿಯುವುದಿದ್ರೆ ತಿಳಿಸ್ಬಿಡ್ಬೇಕು ಅನ್ನುವ ದೃಷ್ಟಿಯಿಂದ ರಾವಣನನ್ನ ಮತ್ತೆ ಉಲ್ಲೇಖಿಸಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಶುಕ ಮತ್ತು ಸಾರಣ. ತೇಷಾಂ ನಳಾದಿ ಕಪೀನಾಂ, ಅಂದ್ರೆ ಪ್ರತಿಯೊಬ್ಬ ಕಪಿಯ ಸಂಖ್ಯೆಯಲ್ಲೂ ಕೂಡ ಕರುವ ಅರ್ಬುದ ಸಂಖ್ಯೆಯ ಚಯನೆ ಬಂದಿತ್ತು ಅಂತ ಗೊತ್ತಾಗತ್ತೆ. ಅಂದ್ರೆ ಅಲ್ಲಿ ಹೇಳಿದ್ದು ಬರೀ ಒಂದು 10-15 ಜನ ಅಂತ ಇಟ್ಕೊಳ್ಳಿ. ಅದೆಲ್ಲ ಒಂದೊಂದು 5-5 ಕೋಟಿ 7-7 ಕೋಟಿ ಮಂದಿಯನ್ನು ಅವ್ರು ಹಿಡ್ಕೊಂಡಿದ್ದಾರೆ ಅಂದ್ರೆ ಅವರೇ 20-25 ಜನ ಇದ್ದಾರೆ ಅಲ್ಲಿ ಪ್ರಧಾನವಾದವರು. 25 × 7 ಅಂತಂದ್ರೆ ಅಲ್ಲೇ 100 ಎಪ್ಪ 20 ಅಂದ್ರೆ 5 5 2 10 ಅಂದ್ರೆ ಸುಮಾರು ಒಂದು 200-300 ಕೋಟಿ, ಅಥವಾ ಹೌದು ಅದಕ್ಕಿಂತ ಹೆಚ್ಚೆ. ಆ 100 ಕೋಟಿಗಂತೂ ಮಿಗಿಲಾದ ಅರ್ಬುದ ಅಂತೆಲ್ಲ ಹೇಳಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಅಂತ ಸಂಖ್ಯೆಯ ಆ ಪ್ರತಿಯೊಬ್ಬರದ್ದು, ಅದು ಕೇವಲ ಯಾರೋ ಒಬ್ಬರದ್ದಲ್ಲ, ಪ್ರತಿಯೊಬ್ಬರದ್ದು ಇಷ್ಟಿಷ್ಟು ಸಂಖ್ಯೆಯ ಸೈನ್ಯ ಇರುವುದನ್ನ ಪುನ್ ಪುನಃ ಚೆನ್ನಾಗಿ ಬಿಡಿಸಿ ಹೇಳಿದರು. ಮೊದಲು ಸಾರಾಂಶವಾಗಿ ಯೂಥಪತಿಗಳ ಹೆಸರನ್ನು ಮಾತ್ರ ಹೇಳಿದ್ರು. ಈ ಯೂಥಪತಿಗಳ ಸೈನ್ಯದ ಸಾಮಾನ್ಯ ಸಂಖ್ಯೆಯನ್ನು ಕೂಡ ಹೇಳಿದ್ರು. ಅಂದ್ರೆ ಕರ್ವ ಅರ್ಬುದ ಆದಿ ಅನ್ನುವ ಶಬ್ದದಿಂದ ಕರ್ವಾರ್ಬುದಾಧಿಪತ್ಯಂ, ಕರ್ವ ಅರ್ಬುದ ಮೊದಲಾದ ಅನೇಕ ಸಂಖ್ಯೆಯ ಕಪಿಗಳ ಮೇಲಿನ ನಿರ್ವಹಣಾ ಅಧಿಕಾರ ಇರುವಂತಹ ಅವರ ವಿಶೇಷ ಬಲವನ್ನ ಪರಿಚಯಿಸ್ತಾ, ಅವರ ಪರಾಕ್ರಮ ಮತ್ತು ಅವರ ಅಧಿಕಾರದ ವಲಯ ವ್ಯಾಪ್ತಿ, ಎಲ್ಲೆಲ್ಲಿದ್ದಾರೆ, ಏನೇನು ಕಲಿತು ಬಂದಿರ್ತಾರೆ ಅನ್ನೋದೆಲ್ಲವೂ ಅದರೊಳಗೆ ಸೇರುತ್ತೆ. ಇಂತಹ ವಿಷಯವನ್ನ ರಾವಣನನ್ನ ಕುರಿತು ವಿಸ್ತರಣೀವ ಉಚತು, ವಿಸ್ತಾರವಾಗಿ ಮತ್ತೆ ಬಿಡಿಸಿ ಹೇಳಿದವು. ಕರ್ವಾರ್ಬುದಾಧಿಪತ್ಯಂ, ಕರ್ವಂಚ ಅರ್ಬುದಂಚ ಕರ್ವಾರ್ಬುದೇ, ಕರ್ವಾರ್ಬುದೇ ಆದ್ಯೇ ಯೇಷಾಂ ತಾನಿ ಕರ್ಮಾರ್ಬುದಾಧಿಪತ್ಯಾನಿ ಅಂತ ಆಗ್ಬೇಕು. ಯೇಷಾಂ ಆ, ಯೇಷ್- ಯೇಷಾಂ ಅಥವಾ ಹೌದು ಆಧಿಪತ್ಯಂ, ಅವರ ಕರ್ವಾರ್ಬುದಾಧಿಪತ್ಯಂ ಕರ್ವಾರ್ಬುದಯೋಹೋ, ಅದು ಉಳಿದದ್ದೆಲ್ಲ ಸೇರುತ್ತೆ, ಒಂದು ಹೇಳಿದ್ಮೇಲೆ ಎಲ್ಲ ಬಂತು ಅಂತ ಅರ್ಥ. ಇಲ್ಲಿ ಯಾಕೋ ಆದ್ಯ ಶಬ್ದ ಬಳಸಿದ್ದಾರೆ, ಆದ್ರೆ ಆ ಮೂಲದಲ್ಲಿ ಎಲ್ಲೂ ಆದಿ ಶಬ್ದ ಕಾಣಿಸ್ತಿಲ್ಲ ಅಲ್ವಾ?
ಹ್ಮ್ ನೋಡುವ. ಅಷ್ಟು ಸಂಖ್ಯೆ ಇದ್ದದ್ದಕ್ಕೇನು ಡೌಟ್ ಇಲ್ಲ. ಆದಿ ಶಬ್ದದಿಂದ ಹೆಂಗ್ ಬಂತು ಇಲ್ಲಿ? ವ್ಯಾಖ್ಯಾನದಲ್ಲಿದೆ, ಶ್ಲೋಕದಲ್ಲಿ ಮೂಲದಲ್ಲಿ ಕಾಣಿಸ್ತಿಲ್ಲ ಆದಿ ಶಬ್ದ. ಇರ್ಲಿ, ಕರ್ಮಾರ್ಬುದಾದ್ಯಾನಿ ತೇಷಾಂ ಆಧಿಪತ್ಯಂ, ಕರ್ಮಾರ್ಬುದಾದ್ ಆಧಿಪತ್ಯಂ ಅರ್ಬುದಾಧಿಪತ್ಯಂ ಚ. ಅಷ್ಟೇ ಅಲ್ಲ, ತೇಷಾಂ ರಾಜ್ಯಂ, ಅವರ ಊರು, ಎಷ್ಟು ಭಾಗಕ್ಕೆ ಅವರು ಆಧಿಪತ್ಯವನ್ನು ವಹಿಸಿಕೊಂಡಿದ್ದಾರೆ. ವಿಕ್ರಮಂ, ಅವರು ಎಷ್ಟು ಪರಾಕ್ರಮವನ್ನು ತೋರಿಸ್ತಾರೆ ಅಂತ. ಇದನ್ನೆಲ್ಲ ರಾವಣಂ ವಿಸ್ತರೇಣೈವ ನಿಗದ್ಯ ಪುನಃ ಊಚತು. ರಾವಣನಿಗೆ ವಿಸ್ತಾರವಾಗಿ ಈ ಕಥೆಯನ್ನೆಲ್ಲ ಹೇಳಿ ಮತ್ತೆ ಕೆಲವು ಸಂಗತಿಗಳನ್ನ ಹೇಳಿದ್ರು. ಕರ್ವಾರ್ಬುದಯೋ ಆಧಿಪತ್ಯಂ ಕರ್ವಾರ್ಬುದಾಧಿಪತ್ಯಂ ಚ ಅವ್ಯಯ ತೇಷಾಂ ಷಷ್ಠಿ ಬಹುವಚನ, ರಾಜ್ಯಂ ಪ್ರಥಮ ವಿಭಕ್ತಿ ಏಕವಚನ, ವಿಕ್ರಯಂ ವಿಕ್ರಮಂ ದ್ವಿತೀಯ ವಿಭಕ್ತಿ ಏಕವಚನ, ವಿಸ್ತರೇಣೈವ ನಿಗದ್ಯ, ವಿಸ್ತಾರವಾಗಿ ಬಿಡಿಸಿ ಹೇಳಿ, ರಾ ಆ, ರಾವಣಂ ಪುನಃ ಊಚತು. ನಿಗದ್ಯ ಅಂದ್ರೆ ಹೇಳಿ, ವಿಸ್ತರೇಣ ಏವ ವಿಸ್ತರೇಣೈವ ತೃತೀಯ ವಿಭಕ್ತಿ ಏಕವಚನ, ವೃದ್ಧಿ ಸಂಧಿ, ನಿಗದ್ಯ ಲೆಪ್ ಪ್ರತ್ಯಂತಮವ್ಯಯಂ, ರಾವಣಂ ಪುಲ್ಲಿಂಗ ಪ್ರಥಮ ದ್ವಿತೀಯ ಏಕ, ಪುನಃ ಅವ್ಯಯ, ಊಚತು ಇಬ್ಬರು ಹೇಳಿದರು, ಪುನಃ ವಿಸರ್ಗ ಹೋದ್ಮೇಲೆ ಊಚತು ಆ ಲಿಟ್ ಪ್ರಥಮ ಬಹು, ಲಿಟ್ ಪ್ರಥಮ ಬಹು. ಆಮೇಲೆ ಪುನಃ ಊಚತು ಪುನಃ ರೂಚತು, ರೇಫಾದೇಶ ವಿಸರ್ಗ ಸಂಧಿ. ಆಮೇಲೆ ಆ, ಕರ್ವಾರ್ಬುಧಾಧಿಪತ್ಯಂ ಆ, ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ, ತೇಷಾಂ ಷಷ್ಠಿ ಬಹು, ರಾಜ್ಯಂ ಚ ವಿಕ್ರಮಂಚ ಎರಡೂ ಕೂಡ ನಪುಂಸಕಲಿಂಗ ದ್ವಿತೀಯ ಏಕ. ನಿಗದ್ಯ ವಿಕ್ರಮಂ ಅನ್ನೋದು ವಿಕ್ರಮಃ ಅಂತನೂ ಆಗುತ್ತೆ, ಪರಾಕ್ರಮಃ ಅನ್ನುವ ಅರ್ಥದಲ್ಲಿ. ಪುಲ್ಲಿಂಗ ದ್ವಿತೀಯ ಏಕ ಆಗುತ್ತೆ ಅದು. ರಾಜ್ಯಂ ನಪುಂಸಕಲಿಂಗನೇ. ನಿಗದ್ಯ ಲೆಪ್ರತ್ಯಯ ಅಂತಮವ್ಯಂ, ವಿಸ್ತರೇಣ ಏವ ವಿಸ್ತರೇಣೈವ ವೃದ್ಧಿ ಸಂಧಿ, ವಿಸ್ತರೇಣ ತೃತೀಯ ವಿಭಕ್ತಿ ಏಕವಚನ, ರಾವಣಂ ದ್ವಿತೀಯ ಏಕ, ಪುನಃ ಅವ್ಯಯ, ಊಚತು ಆ ಪುನರೂಚತು ರೇಪಾದೇಶ ವಿಸರ್ಗ ಸಂಧಿ. ಸ್ವಾತಿ ಅವರು ಹೇಳಿ. ಪ್ರಾಹುರ್ಲಕ್ಷ ಶತಂ ಕೋಟಿಂ. ದೀಪ ಅವ್ರು ಹೇಳಿ. राहुर्लक्षशतं कोटिं राहुर्लक्षशतं कोटिं ತಲ್ಲಕ್ಷಂ ಶಂಕುನಾಮಕಂ तल्लक्षं शङ्कुनामकं तल्लक्षं शङ्कुनामकं ಶಂಕುಲಕ್ಷಂ ಮಹಾಶಂಕುಂ शङ्कुलक्षं महाशङ्कुं शङ्कुलक्षं महाशङ्कुं ತಲ್ಲಕ್ಷಂ ವೃಂದಮುತ್ತಮಾಃ तल्लक्षं वृन्दमुत्तमा तल्लक्षं वृन्दमुत्तमा ಹ್ಮ್. ಲಕ್ಷಶತಂ ಆ, ಲಕ್ಷ ಶತಂ ಅದನ್ನ ಕೋಟಿ ಅಂತ ಇಲ್ಲಿ ಹಾಕಿದ್ದಾರೆ. ಉತ್ತಮಾಹ ಪುರುಷಾಹ, ಆ, ಉತ್ತಮರಾದಂತಹ ವೃಂದಮುತ್ತಮಾಹ ಅಂತ ಬಂತಲ್ಲ, ಅವರೆಲ್ಲರೂ ಕೂಡ ಲಕ್ಷಾಣಾಂ ಶತಂ. ಲಕ್ಷ ಅನ್ನೋದು 100 ಪಟ್ಟು ಸೇರಿದ್ರೆ, 100 ಸರ್ತಿ ಸೇರಿದ್ರೆ ಅದನ್ನು 1 ಕೋಟಿ, ಅಂದ್ರೆ 2 ಸೊನ್ನೆ ಜಾಸ್ತಿ ಆಗುದು ಅಂತ ಅರ್ಥ. ಲಕ್ಷ ಅನ್ನೋದು 100 ಆದ್ರೆ ಅದು 1 ಕೋಟಿ. ತೇಷಾಂ ಅಂತಹ ಕೋಟಿಗಳ ತಲ್ಲಕ್ಷಂ ತತ್ ಶಂಕು, ಲಕ್ಷಂ ಏನಿದೆ, ತಲ್ಲಕ್ಷಂ ತತ್ ಶಂಕು ಅಂದ್ರೆ ಅದರ
ಆ ಕೋಟೀನಾಂ ಲಕ್ಷಂ ತಲ್ಲಕ್ಷಂ ಶಂಕುರಿತಿ ನಾಮ ಯಸ್ಯ ತಥೋಕ್ತಂ ತತ್ ಪ್ರಾಹುಃ. ಏನಾಯ್ತು? ಕನ್ಫ್ಯೂಸ್ ಆಯ್ತು. ತಾಸಾಂ ಕೋಟೀನಾಂ ಲಕ್ಷಂ ತಲ್ಲಕ್ಷಂ ಶಂಕುರಿತಿ. ಕೋಟಿಯನ್ನ ಲಕ್ಷ ಸತಿ ನಾವು ಆವೃತ್ತಿ ಮಾಡಿದ್ರೆ ಆ ಭಾಗವನ್ನ ಶಂಕು ಅಂತ ಕರೀತಾರೆ. ಶಂಕು ಮಹಾಶಂಖ ಶಂಕು ಮಹಾಶಂಕಿ ಮಹಾಶಂಕು ಇತ್ಯಾದಿಕಾಃ ಸರ್ವೇಪಿ ಸಾಂಖ್ಯ ವಿಶೇಷಾಃ ಜ್ಞಾತವ್ಯಾಃ. ಸರಿ. ಶಾಸ್ತ್ರಗಳಲ್ಲಿ ತುಂಬಾ ಕಡೆ ತುಂಬಾ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಆವಾಗ ಒಂದಕ್ಕಿಂತ ಒಂದು ಮೇಲ್ನೋಟಕ್ಕೆ ಹೊಂದಿಕೆ ಆಗದೇ ಇರುವಂತೆ ಕಾಣಬಹುದು. ಆದರೆ ಅದು ತುಂಬಾ ಯಾವುದೋ ಒಂದು ಕಾರಣದಿಂದ ನಮಗೆ ನಿಗೂಢವಾದ ವಿಷಯಗಳಿಂದ ಅದನ್ನ ಸಂಗ್ರಹಿಸುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಷ್ಟು ಯೇಷಾಂ ಮಹಾನ್. ಶಂಕುರಿತಿ ನಾಮ ತಸ್ಯ ತಥೋಕ್ತಂ. 10 ಅಂದ್ರೆ ಲಕ್ಷ ಕೋಟಿಯ ಭಾಗವನ್ನ ಶಂಕು ಅಂತ ಕರೀತಾರೆ. ಶಂಕು ಮಹಾಶಂಕು ಶಂಕು ಇತ್ಯಾದಿಕಾಃ ಸರ್ವೇಪಿ ಸಂಖ್ಯಾ ವಿಶೇಷಾಃ ಜ್ಞಾತವ್ಯಾಃ. ಶಂಕು ತಲ್ಲಕ್ಷಂ ಶಂಕು, ಕೋಟಿಯ ಲಕ್ಷ. ತಲ್ಲಕ್ಷ ಅಂದ್ರೆ ಕೋಟಿಯ ತಲ್ಲಕ್ಷವನ್ನ ಶಂಕು ಅನ್ನುವ ಶಬ್ದದಿಂದ ಹೇಳಿದೆ. ಕೋಟಿ ಬರೆದು 1,00,000 ಸರ್ತಿ ಕೋಟಿ ಬರೆದ್ರೆ ಎಷ್ಟಾಗುತ್ತೋ ಅದು ಶಂಕು. ಆ ಶಂಕು ಮತ್ತೆ ಮಹಾಶಂಕು ಆಗುತ್ತೆ. ಅದರದ್ದೆಷ್ಟೋ ಸಂಖ್ಯೆ ಸೇರುತ್ತೆ. ಆ ಸಂಖ್ಯಾ ವಿಶೇಷಗಳಿಗೆಲ್ಲ ಮುಂದೆ ಬೇರೆ ಬೇರೆ ಶಬ್ದಗಳು ಬರ್ತವೆ. ಅದನ್ನ ಬೇರೆ ಗಣಿತಶಾಸ್ತ್ರದಲ್ಲಿ ಬಿಡಿಸಿ ಹೇಳಿದ್ದಾರೆ. ಶಂಕೂನಾಂ ಲಕ್ಷಂ ತತ್ ಮಹಾಂಶ್ಚಾಸೋ ಶಂಕುಶ್ಚ ಇತಿ ತಂ ಪ್ರಾಹುಃ. ಶಂಕು ಲಕ್ಷ ಅನ್ನೋದಕ್ಕಿಂತ ಶಂಕಶ್ಚಾಸೌ ಶಂಕೂನಾಂ ಲಕ್ಷಂ ಮಹಾಂಶ್ಚಾಸೋ ಶಂಕುಶ್ಚ ಮಹಾಶಂಕು ಅಂತಾಗುತ್ತೆ. ಇಂಥ ಮಹಾಶಂಕುಗಳ ಲಕ್ಷ ತಲ್ಲಕ್ಷಂ ವೃಂದ ಉತ್ತಮ. ಆ ಲಕ್ಷವನ್ನ ಮತ್ತೆ ಲಕ್ಷದಿಂದ ಗುಣಿಸಿದ್ರೆ ಅಂದ್ರೆ ಯಾವ ಶಂಕು ಅಂತ ಬಂತೋ ಅದಕ್ಕೆ ಮಹಾಶಂಕು ಆಗುತ್ತೆ. ಈ ಮಹಾಶಂಕುವಿನ ಲಕ್ಷ ವೃಂದ ಅನ್ನುವ ಭಾಗಕ್ಕೆ ಸೇರುತ್ತೆ. ಇದಿಷ್ಟು ಈ ಶ್ಲೋಕದಲ್ಲಿ ಯಥಾಶಕ್ತಿ ಹೇಗೆ ಕಾಣುತ್ತೋ ಹಾಗೆ ಹೇಳಲಿಕ್ಕಿರುವ ಮಾತು. ಪ್ರಾಹುರ್ಲಕ್ಷ ಶತಂ ಕೋಟಿಂ ತಲ್ಲಕ್ಷಂ ಶಂಕುನಾಮಕಂ ಶಂಕುಲಕ್ಷಂ ಮಹಾಶಂಕುಂ ತಲ್ಲಕ್ಷಂ ವೃಂದಮುತ್ತಮಾಃ ಅಂತ ವಿವರಣೆ ಬಂತು. ಪ್ರಾಹುಃ ಪ್ರಾಹುತುಃ ಪ್ರಾಹುಃ ಲಿಟ್ ಪ್ರಥಮ ಏಕ. ಲಕ್ಷಶತಂ ಲಕ್ಷಶತ ಅಂತ ಅನ್ನೋದು 100 ಲಕ್ಷದಷ್ಟು ದೊಡ್ಡದು ಅಂತ ಅರ್ಥ. 100 ಲಕ್ಷದಷ್ಟು ಅಂದ್ರೆ 2 ಸೊನ್ನೆ ಹಾಕುವಷ್ಟು. ಲಕ್ಷಕ್ಕೆ 1 ಸೊನ್ನೆ ಹಾಕಿದ್ರೆ 10 ಲಕ್ಷ ಆಗುತ್ತೆ. 10 ಲಕ್ಷಕ್ಕೆ ಮತ್ತೊಂದು ಸೊನ್ನೆ ಹಾಕಿದ್ರೆ 100 ಲಕ್ಷ ಆಗುತ್ತೆ. 100 ಲಕ್ಷ ಅನ್ನೋದು 1 ಕೋಟಿ ಅಂತ ಲೆಕ್ಕ. ಕೆಳಗೆ ಸಂಗ್ರಹ ಚಂದ್ರಿಕೆಯಲ್ಲಿ ಒಂದಿಷ್ಟು ವಿವರ ಇದೆ, ಸುಮ್ನೆ ಓದ್ತಾ ಹೋಗ್ತೇನೆ. ಸರ್ವಾರ್ಬುದ ಸಂಖ್ಯಾನಾಂ ಸ್ವಯಂ ಆಹ ಸಂಖ್ಯಾಮಾನಂ ಸ್ವಯಮಾಹ ಪ್ರಾಹುರ್ಲಕ್ಷಶತಂ ಕೋಟಿ ಇತ್ಯಾದಿ. ಉತ್ತಮಾಃ ಸಂಖ್ಯಾಕುಶಲಾಃ ಸಂಖ್ಯಾವಂತಃ. ಸಂಖ್ಯೆಯನ್ನ ಚೆನ್ನಾಗಿ ತಿಳಿದವರನ್ನ ಸಂಖ್ಯಾವಾನ್ ಅಂತ ಕರೀತಾರೆ. ತಥಾಹಿ ರಾಮಾಯಣೆ ಶತಂ ಶತಸಹಸ್ರಾಣಾಂ ಕೋಟಿ. ಶತಂ ಶತಸಹಸ್ರಾಣಾಂ ಶತಂ. ಶತಸಹಸ್ರ ಅಂತಂದ್ರೆ 1 ಲಕ್ಷ. 1 ಲಕ್ಷವನ್ನ 100 ಬಾರಿ ತಿರುಗಿಸಿದ್ರೆ ಕೂಡಿಟ್ರೆ ಅಥವಾ ಗುಣಿಸಿದ್ರೆ ಅದು ಕೋಟಿ ಆಗುತ್ತೆ. ಶತಂ ಕೋಟಿ ಸಹಸ್ರಾಣಾಂ ಶಂಕುರಿತ್ಯಭಿಧೀಯತೆ. ಶತಂ ಕೋಟಿ ಸಹಸ್ರಾಣಾಂ ಅಂದ್ರೆ ಕೋಟಿ ಲಕ್ಷ ಅಂತ ಹಿಂದೆ ಬಂತಲ್ಲ, ತಲ್ಲಕ್ಷಂ ಅಂತ. ಶತ ಮತ್ತು ಸಹಸ್ರ ಅಂತ ಅನ್ನೋದನ್ನ ಗುಣಿಸಿದ್ರೆ ಮತ್ತೆ
ಶಂಕು ಅನ್ನುವ ಶಬ್ದಕ್ಕೆ ಕಾರಣವಾಗುತ್ತೆ. ಶತಂ ಶಂಕು ಸಹಸ್ರಾಣ, ಮತ್ತೆ 1,00,000ದಷ್ಟು ಶಂಕುವನ್ನು ಹಾಕಿದ್ರೆ ಮಹಾಶಂಕು ರೀತಿ ಸ್ಮೃತಃ. ಮಹಾಶಂಕು ಸಹಸ್ರಾಣಂ ಶತಂ ವೃಂದಮಿತಿ ಸ್ಮೃತಂ. ಆ ಮಹಾಶಂಕುವಿಗೆ ಮತ್ತೆ 100ರಿಂದ ಗುಣಿಸಿದ್ರೆ 100 ಗುಂಪುಗಳನ್ನ ಕಟ್ಟಿದ್ರೆ ಅದು ವೃಂದ ಅನ್ನೋ ಹೆಸರಿನಿಂದ ಆಗುತ್ತೆ. ಮುಂದೆ ಶತಂ ವೃಂದ ಸಹಸ್ರಾಣ ಮಹಾವೃಂದಮಿತಿ ಸ್ಮೃತಂ. ಅಂತಹ ವೃಂದದ ಮಹಾಶಂಕುವಿನ 10 ವೃಂದ, ವೃಂದದ 10 ಪದ್ಮ. ಆಮೇಲೆ ಅದರದ್ದೇ ಮತ್ತೆ 1,00,000 ಸರ್ತಿ, ಅದ 100 ಸರ್ತಿ ಗುಣಿಸಿದ್ರೆ ಮಹಾಪದ್ಮ. ಮಹಾಪದ್ಮದ 1000 ಅಕ್ಷರಗಳ ಜೊತೆಗೆ ವಿಷಯವನ್ನು ವಿವೇಚನೆ ಮಾಡಿದ್ರೆ ಆವಾಗ ಅದು ಇನ್ನೊಂದು ರೀತಿಯಲ್ಲಿ ಬೆಳ್ಕೊಳ್ಳುತ್ತೆ. ಪುನರ್ಲಕ್ಷಂ, ಮತ್ತೆ ಲಕ್ಷ ಸಂಖ್ಯೆಯನ್ನ ಹಾಕಿದ್ರೆ ಅಂದ್ರೆ 100 ಎಕ್ಸ್ಟ್ರಾ ಸೇರಿಸಿದ್ರೆ ಆವಾಗ ಅದು ವೃಂದಗಳ ಸಹಸ್ರ 10 ವೃಂದ ಅಂತ ಆಯ್ತು. ಮತ್ತೆ 10 ಅಲ್ಲ, ಏನಾಯ್ತು, ಮಹಾವೃಂದ ಆಯ್ತು. ಶತವೃಂದಗಳನ್ನು ಸೇರಿದ್ರೆ ಮಹಾವೃಂದ ಆಯ್ತು. ಮಹಾವೃಂದ ಸಹಸ್ರ ಸೇರಿದ್ರೆ ಸಹಸ್ರಾಣಾಂ ಶತಂ ಅಂದ್ರೆ ಮತ್ತೆ 1,00,000. ಮಹಾವೃಂದ ಇಂಟು ಲಕ್ಷ ಪದ್ಮ ಆಗುತ್ತೆ. ಶತಂ ಪದ್ಮ ಸಹಸ್ರಾಣಂ, ಮತ್ತೆ ಪದ್ಮ ಇಂಟು 1,00,000 ಮಹಾಪದ್ಮ, ಮತ್ತೆ ಮಹಾಪದ್ಮ ಸಹಸ್ರಾಣಾಂ ಶತಂ ಖರ್ವ. ಈಗ ಮಾತಾಡಿದ್ದು ಖರ್ವದ ಬಗ್ಗೆ. ಇದನ್ನು ಬೋರ್ಡಲ್ಲೇ ಬರೆದು ಹೇಳ್ಬೇಕು, ಹಾಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ. ಕೊನೆಗೆ ಅದನ್ನ ನಾವು ಬಿಡಿಸಿ ಹೇಳೋಷ್ಟ್ರೊಳಗೆ ಜೀವನೇ ಹೋಗಿರುತ್ತೆ. ಸಮುದ್ರ ಲಕ್ಷ ಅಂತ ಆಗುತ್ತೆ, ಎಲ್ಲೋ ಹೋಗಿ ನಿಲ್ಲುತ್ತೆ. ಮುಂದೆ ನೀವು ನೆಕ್ಸ್ಟ್ ಪೇಜಿಗೆ ಹೋಗಿ, ಅದರಲ್ಲಿ ನಾನು ಹೇಳ್ತಾ ಹೋದ್ರೆ ಮುಗಿಯುವುದೇ ಇಲ್ಲ. ನೆಕ್ಸ್ಟ್ ಪೇಜಲ್ಲಿ ಅದರ ಲಕ್ಷಣ ಅಂದ್ರೆ ಅದರ ಹೆಸರು ಕೊಡ್ತಾ ಹೋಗಿದ್ದಾರೆ. ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ. ಶತಂ, ಅದಾದ್ಮೇಲೆ ಸಹಸ್ರ, ಅದಾದ್ಮೇಲೆ ಅಯುತ, ಅದಾದ್ಮೇಲೆ ನಿಯುತ, ಅದಾದ್ಮೇಲೆ ಪ್ರಯುತ, ಅದಾದ್ಮೇಲೆ ಅರ್ಬುದ, ಅದಾದ್ಮೇಲೆ ನಿರ್ಬುದ, ವೃಂದ, ಖರ್ವ, ನಿಖರ್ವ, ಶಂಖ, ಶಂಖ, ಅಂಬುಜ, ಸಮುದ್ರ, ಮಧ್ಯ, ಅಂತಂ, ಪರಾರ್ಧಂ. ಇದು ಸಾಮಾನ್ಯ ಸಂಖ್ಯಾಕ್ರಮ. ಅಂದ್ರೆ ಇಲ್ಲಿ 10 ಮುಂದೆ ಹೋದ್ರೆ ಹಾಗೆ. ಇಲ್ಲಿ ನೆಕ್ಸ್ಟ್ ಇದ್ರಲ್ಲಿ ಏನಿದೆ ಅಂದ್ರೆ ಲಕ್ಷದ ಸಂಖ್ಯೆಯಲ್ಲಿ ಹೇಳಿದ್ರೆ, ಲಕ್ಷದ ಸಂಖ್ಯೆ ಅಂದ್ರೆ ಶತ ಇಂಟು ಲಕ್ಷ ಅಂದ್ರೆ ಕೋಟಿ, ಸಾರಿ 100 ಇಂಟು ಲಕ್ಷ ಅಂದ್ರೆ ಕೋಟಿ. ಶಂಕು ಕೋಟಿ ಇಂಟು ಲಕ್ಷ ಅಂದ್ರೆ ಶಂಕು. ಕೋಟಿ ಸಾರಿ ಲಕ್ಷ ಇಂಟು ಕೋಟಿ ಅಂದ್ರೆ ಶಂಕು. ಲಕ್ಷ ಇಂಟು ಶಂಕು ಅಂದ್ರೆ ಮಹಾಶಂಕು. ಲಕ್ಷ ಇಂಟು ವೃಂದ ಅಂದ್ರೆ ಮಹಾವೃಂದ. ಲಕ್ಷ ಇಂಟು ಮಹಾವೃಂದ ಅಂದ್ರೆ ಪದ್ಮ. ಲಕ್ಷ ಇಂಟು ಪದ್ಮ ಅಂದ್ರೆ ಮಹಾಪದ್ಮ. ಮಹಾಪದ್ಮ ಇಂಟು ಲಕ್ಷ ಅಂತಂದ್ರೆ ಖರ್ವ. ಖರ್ವ ಇಂಟು ಮತ್ತೆ ಲಕ್ಷ ಅಂತಂದ್ರೆ ಆವಾಗ ಮಹಾಖರ್ವ ಅಂತ ಅಷ್ಟಾಗುತ್ತೆ. ರಾಮಾಯಣದಲ್ಲಿ ಬಂದಂತಹ ವಿಷಯವನ್ನ ಮುಂದೆ ಅದನ್ನ ಹಾಗೆ ಬಿಡಿಸ್ತಾ ಹೋದ್ರೆ ಸಮುದ್ರ ಅಂತಿದೆ. ಸಮುದ್ರ ಅಂದ್ರೆ ಅದು ಅದಕ್ಕೆ ಮತ್ತೆ 1,00,000 ಸರ್ತಿ ಗುಣಿಸಿದ್ರೆ ಸಮುದ್ರ ಆಗುತ್ತೆ. ಸಮುದ್ರದ ಮತ್ತೆ 1,00,000 ಹಾಕಿದ್ರೆ ಓಘ. ಓಘದ ಮತ್ತೆ 1,00,000 ಗುಣಿಸಿದ್ರೆ ಮಹೌಘ. ಇದಿಷ್ಟು ಸಂಖ್ಯೆಗಳನ್ನು ಬಳಸಿದ ರೀತಿಯಿಂದಲೇನೆ ನಮಗೆ ಅವರಿಗೆ ಸಂಖ್ಯಾ ವಿಷಯದಲ್ಲಿದ್ದ ವಿನೋದದ ಆಲೋಚನೆಗಳು ಎಷ್ಟು ಆರಾಮವಾಗಿ ಅದನ್ನ ಲೆಕ್ಕ ಹಾಕ್ತಿದ್ರು. ಅವರಿಗೆ ಎಷ್ಟು ಕೋಟಿ ಇದ್ರು. ನಮ್ಗೆ ಈಗ ಟ್ರಿಲಿಯನ್ ಬಿಲಿಯನ್ ಆದ್ಮೇಲೆ ಮುಂದೆ ಹೇಳ್ಬೇಕು ಅಂದ್ರೆ ಟ್ರಿಲಿಯನ್ 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 ಅಂತ ಹೇಳ್ತಾ ಕೂತ್ಕೋಬೇಕು ನಾವು. ಅದರ ಮೇಲೆ ಮತ್ತೆ ಶಬ್ದಗಳನ್ನು ಬಳಸುವುದು ಕಷ್ಟ. ಕೋಟಿ ಕೋಟಿ ಅಂತಾನೆ ಹೇಳ್ಬೇಕು. ಕೋಟಿ ಕೋಟಿ
1,96,000 ಕೋಟಿ ಅಂತ ಮತ್ತೆ ನಾವು ಇದನ್ನೇ ಬಳಸಬೇಕು. ಆದ್ರೆ ಅವರು ಅದಕ್ಕೆ ಬೇರೆ ಪದಗಳನ್ನ ಅನಾಯಾಸವಾಗಿ ಬಳಸ್ತಾ ಇರುವುದನ್ನು ನಾವು ಈ ಶ್ಲೋಕದಲ್ಲಿ ಕಾಣ್ತೇವೆ. ನಾಳೆ ಮತ್ತೆ 20ನೇ ಶ್ಲೋಕದಿಂದ ಮುಂದುವರಿಯೋಣ. ಶ್ರೀಹರಿ ಪ್ರಿಯತಾಂ. ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಶ್ರೀಕೃಷ್ಣಾರ್ಪಣಂ ಅಸ್ತೂ.